ಸರ್ ದೇವ್ರ ವಿಷಯ ಅಂತ ಬಂದಾಗ ನಾನೊಂದು ನನ್ನ ಚಿಕ್ಕ ಇನ್ಸಿಡೆಂಟ್ ಒಂದು ಹೇಳ್ತೀನಿ. ಹ್ಮ್. ಈ ಹಿಂದೆ ನಮ್ಮ ಅಜ್ಜಿ ಎಲ್ಲ ಒಂದ್ ಕತೆ ಹೇಳೋರು. ಹ್ಮ್. ನಾನ್ ನಮ್ಮ ಅಜ್ಜಿಗ್ ಕೇಳ್ತಾ ಇದ್ದೆ, "ದೇವ್ರು ಇದಾನ ಅಜ್ಜಿ?" ಅಂತ ಕೇಳಿದಾಗ ನಮ್ಮ ಅಜ್ಜಿ ಹೇಳೋರು, "ಇಲ್ಲ." ಹ್ಮ್. ನಮ್ಮ ಅಜ್ಜಿಗೂ ಅದು ನಂಬಿಕೆನೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೇಳೋರು, ಕ್ರಿಶ್ಚಿಯನ್ಸ್‌ಗೆ ಒಬ್ರೇ ಇರ್ತಾರೆ ಯೇಸು ಅನ್ನೋರು. ಅವ್ರು ಕರ್ದಾಗ ಈ ದೋಣಿಲ್ ಹೋಗ್ಬೇಕಾದ್ರೆ ಆಗಿತ್ತಂತೆ. ಮುಸ್ಲಿಮು, ಕ್ರಿಶ್ಚಿಯನ್ನು ಹಾಗೆ ನಮ್ಮ ಕನ್ನಡದವರು ಒಬ್ರು ಇದ್ದಾಗ ಕ್ರಿಶ್ಚಿಯನ್ ಎಲ್ಲೋ ಪ್ರವಾಹ ಬರ್ತಾ ಇತ್ತಂತೆ ದೋಣಿಲ್ ಹೋಗ್ಬೇಕಾದ್ರೆ. ಪ್ರವಾಹ ಬಂದಾಗ ಓ ಅಲ್ಲಾ ಕಾಪಾಡು ಅಂತ ಮುಸ್ಲಿಮನ್ ಹೇಳಿದಾಗ ಅಲ್ಲಾ ಬಂದ್ ಕಾಪಾಡದಂತೆ. ಯೇಸುನ ಕರೆದಾಗ ಓ ಯೇಸು ಕಾಪಾಡು ಅಂದಾಗ ಯೇಸುನ. ಆದ್ರೆ ನಮ್ಮ ಕನ್ನಡದವರು ಸಾವಿರಾರು ದೇವ್ರಾಗಿರೋದ್ರಿಂದ ಗಣೇಶ. ಗಣೇಶನ್ ಕರೆದ್ರೆ ಗಣೇಶ ಬರೋ ಅಷ್ಟೊತ್ತಿಗೆ ಕೃಷ್ಣ ಓ ಕೃಷ್ಣ ಹೋಗ್ತಾನಲ್ಲ ಇವನ್ ಅಷ್ಟೊತ್ತಿಗೆ ಪ್ರವಾಹದಲ್ಲಿ ಮುಗ್ದೋದ್ರ. ಸೊ ನಮಗ್ ಇವಾಗ ಹೆಂಗೆ ಅಂದ್ರೆ ಯಾವ ದೇವ್ರನ್ನ ನಂಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹೆಂಗೆ ಅಂತ ಹೇಳಿ. ಇಲ್ಲ, ಹ. ಯದ್ಭಾವಂ ಅದು ಯಥೋಭಾವಂ ತಥೋಭವತಿ. ನಮ್ಮ ಮನಸ್ಸಿನಂತೆ ಮಹಾದೇವ. ಈಗ ಹ. ಅದನ್ನೇ ಬಸವಣ್ಣ ಹೇಳಿದ್ರು, ಹ್ಮ್ ಏಕದೇವೋಪಾಸನೆ ಅಂತ ಹೇಳಿದ್ರು ಅವರು. ಹ್ಮ್ ಒಂದೇ ದೇವರು ನೀವು ಹ್ಮ್ ಇರ್ಬೋದು. ನೀವು ಹೆಸರು ಇವಾಗ ನೋಡಿ, ಇವಾಗ ಹ್ಮ್ ನೀವು ಹ್ಮ್ ನಿಮ್ಮ ತಾಯಿಗೆ ನೀವೇನಾಗಬೇಕು? ಮಗ. ಹ್ಮ್ ಮಗಳಾಗಬೇಕು. ನಿಮ್ಮ ಅಕ್ಕನಿಗೆ ತಂಗಿ ತಂಗಿ. ಆಗಬೇಕು. ನಿಮ್ಮ ಹ್ಮ್ ತಂದೆಗೆ ಮಗ. ಮಗಳು. ಹ್ಮ್ ನಿಮ್ಮ ತಂದೆಯವರ ಅಣ್ಣನಿಗೆ ನೀವು ನೀವು ಹ್ಮ್ ಆಮೇಲೆ ನೀವು ಹ್ಮ್ ಅವ್ರಿಗೇನೋ ಚಿಕ್ಕಪ್ಪ ಆಗಬೇಕು, ಚಿಕ್ಕಮ್ಮ ಹ್ಮ್ ಆಗಬೇಕು. ಒಂದೇ ವ್ಯಕ್ತಿ ಅಕ್ಕ, ತಂಗಿ, ತಾಯಿ, ಹ್ಮ್ ಮಗಳು, ಹೆಂಡತಿ, ಹ್ಮ್ ಚಿಕ್ಕಮ್ಮ, ದೊಡ್ಡಮ್ಮ, ಹ್ಮ್ ಒಬ್ಬರೇನೆ. ಹ್ಮ್ ನಿಮ್ಮ ಅಣ್ಣನ ಮಕ್ಕಳಿಗೆ ಚಿಕ್ಕಮ್ಮ ಆಗ್ತೀರಾ, ತಮ್ಮನ ಮಕ್ಕಳಿಗೆ, ಈ ತರ ಸಂಬಂಧಗಳು ಒಬ್ಬರೇ ವ್ಯಕ್ತಿಗೆ ಅದೇ ರೀತಿ ದೇವರು ಅಷ್ಟೇ ಒಬ್ಬರೇ ಮೇಡಮ್.